ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆನೆ ಲಗೋಟ್ ಎದ್ದು ಮಾಡಿ ನೀರೊಂದು ಬಂದಿದ್ದೀವಿ ರೀ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಳಿಗೆ ಬುತ್ತಿ ಎಲ್ಲ ರೆಡಿ ಮಾಡಿ ಕೊಟ್ಟು ಸೊ ಇವಾಗ ಏನೈತಿ ನಾವು ಒಂದು ಫಂಕ್ಷನ್ಗೆ ಹೊಂಟೀವ್ರಿ. ನಮ್ಮ ಏರಿಯಾದಾಗ ಚೆನ್ನ ಹೊಂಟೆ ಅಂತದಾರ ಅವ್ರ ಮಗಳ ಕುಬ್ಸದ ಫಂಕ್ಷನ್ಗೆ ಹೊಂಟಿದ್ದೀವಿ. ಸೊ ಗಡಿಬಿಡಿ ಒಳಗೆ ಬೆಳಗ್ಗೆ ಲಾಗನ್ನು ಶುರು ಮಾಡೋದಕ್ಕೆ ಆಗಲಿಲ್ಲ. ಸೊ ಫುಲ್ ಜರ್ನಿ ಫಂಕ್ಷನ ಇದೇ ನಡೆದ್ಬಿಟ್ಟವ. ನೀವು ಎಲ್ಲರೂ ನೋಡಿರಿ, ಎಂಜಾಯ್ ಮಾಡಿರಿ ಕೊನೆವರೆಗೂ. ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ವ್ಲಾಗನ್ನು ಶೇರ್ ಮಾಡ್ತೀನಿ. ಸೊ ಎಂಡ್ವರೆಗೂ ನೋಡಿರಿ. ಈ ಕಡೆಗೆ ಹೈವೇಗೆ ಬಂದ ನಿಂದ್ರಿಸ್ಯಾರಿ ಗಾಡಿ. ಜರ್ನಿ ಮಾಡೋಕತ್ತೂ ಒಂದು ಸ್ವಲ್ಪ ಹೊತ್ತಾಗಿತ್ತು. ಇಲ್ಲಿ ಚಾಗಿ ಕುಡಿದ್ರಾಯ್ತಂತೆ ನಿಂದ್ರಿಸ್ಯಾರ ಗಾಡಿಗಳು. ಭಾಳ ಜನ ಬಂದಿದ್ದೀವಿ. 3 ಗಾಡಿ ಅದಾವೆ ನೋಡ್ರಿ. ಎಲ್ಲ ಲೇಡೀಸ್ ಕ್ಯಾಂಪ ಜಾಸ್ತಿ ಐತೆ ನೋಡ್ರಿ. ಬರೀ ಹೋಗೋಣ ಅಂತ ಒಳಗೆ. ಇಡ್ಲಿ ವಡ ಸಾಂಬಾರ್ ಚಟ್ನಿ ನೋಡ್ರಿ. ಈಗ ನಾಷ್ಟ ಮಾಡತ್ತೀವಿ ಎಲ್ಲರೂ. ಫಂಕ್ಷನ್ಗೆ ಹೋಗತ್ತೆ ನಾಷ್ಟ ಮಾಡತ್ತೀವಿ ನೋಡ್ರಿ ಫ್ರೆಂಡ್ಸ್. ಆ ಕಡೆ ಮತ್ತಿದೇರು ಕೂತಾರ, ಆ ಕಡೆ ಎಲ್ಲ ಗಂಡು ಮಕ್ಕಳು ಕೂತಾರ ನೋಡ್ರಿ. ಈ ಹೋಟೆಲ್ದಾಗೆಲ್ಲ ನಮ್ಮಂದಿನೇ ಅದಾರ. ಮಂದಿ ಆ ಕಡೆ ಭಾಳ ಅದಾರ ರೀ. ಮೊದಲೀಗ ನಾಷ್ಟ ಹೊಡೆದು ಆಮೇಲೆ ಸಿಗ್ತೀವಿ. ನಾವು ಹೋಗ್ತಾ ಇರಬೇಕಾದ್ರೆ ನೋಡ್ರಿ ಫ್ರೆಂಡ್ಸ ಟ್ರೈನ್ ಹೊರಟಿತ್ತು. ಸೊ ಹಾಗಾಗಿ ನಮ್ಮ ಗಾಡಿಗಳು ನಿಂತಿದ್ದು ನೋಡ್ರಿ. ಇವಾಗ ಎಷ್ಟೇ ಕಾಲ ಮುಂದರಿದ್ರೂ ಕೂಡ ನಾವು ಸಣ್ಣವ್ರಿದ್ದಾಗ ಎಲ್ಲರ ಒಂದು ಮದಿಗೆ ಹೋದಂಥ ಟೈಮ್ದಾಗ ಈ ಥರ ಟ್ರೈನ್ ಅದು ಹೋಗ್ಬೇಕಂದ್ರೆ ಯಪ್ಪ ಅದನ್ನೊಂದು ಅದ್ಭುತ ಥರ ನೋಡ್ತಿದ್ವಿ. ಯಾಕಂದ್ರೆ ನಮ್ಮ ಕಡೆಗೆ ಅವಾಗೆಲ್ಲ ಟ್ರೈನಿಂದ ಅಷ್ಟೊಂದೇನು ಇರಲಿಲ್ಲ. ಎಲ್ಲೋದ್ರೂ ಕೂಡ ಬಸ್ಸಿಗೆ ಓಡಾಡೋದಿರ್ತಿತ್ತು. ಆದರೆ ಇವಾಗ ಈ ಕಡೆ ನಮ್ಮ ಸೊಲ್ಲಾಪುರ ಸೈಡ್ ಬಂದಂಥ ಟೈಮ್ದಾಗ ಮೊದಲ ಒಂದು ಸ್ವಲ್ಪ ದಿನ ಬೆಂಗ್ಳೂರಿಗೆ ಹೋಗಿದ್ದೆ ನೋಡ್ರಿ. ಆವಾಗ ಸ್ವಲ್ಪ ಟ್ರೈನ್ ಅನ್ನೋದು ನೋಡೀವಿ. ಅದರೊಳಗೆ ಜರ್ನಿನೂ ಕೂಡ ಮಾಡಿದ್ದೀವಿ. ಮತ್ತು ಭಾಳ ವರ್ಷದ ಮೇಲೆ ಇವಾಗ ನಾವು ಟ್ರೈನ್ ಜರ್ನಿ ಮಾಡೋದು ಬಿಟ್ಬಿಟ್ಟಿವಿ. ಒಂದು ಈಗ 8 ವರ್ಷ ಮ್ಯಾಗ ಐತೆ. ಸೊ ಒಳ್ಳೆ ನೋಡಿದ್ರೆ ಅದೊಂಥರ ಏನೋ ಖುಷಿ ನೋಡ್ರಿ ಫ್ರೆಂಡ್ಸ್. ಆದ್ರೂ ಏನೇ ಹೇಳ್ರಿ, ಸಣ್ಣ ವಯಸ್ಸಿನಾಗ ಇದ್ದಾಗಿನ ಒಂದು ಆ ಫೀಲಿಂಗ್ಸ್ ಏನಿರ್ತೈತಲ್ಲ, ಟ್ರೈನ್ ನೋಡಿದ ತಕ್ಷಣ ಆಗುವಂಥ ಒಂದು ಖುಷಿ, ಗಾಬರಿ, ಅದೊಂಥರ ಅದ್ಭುತ ಥರ ಫೀಲ್ ಮಾಡ್ತಿದ್ವಿ. ಬಟ್ ಏನೇ ಹೇಳ್ರಿ, ಸಣ್ಣ ವಯಸ್ಸಿನ ಜೀವನನೇ ಚಲೋ ಅಂತ ಅನ್ನಿಸ್ತೈತಿ. ಬಟ್ ಹಂಗೆ ಇರೋಕ್ಕಾಗಲ್ಲಲ್ರಿ. ಕಾಲ ಹಂಗೆ ಹೆಂಗೆ ಹೋಗ್ತದೆ ಹಂಗೆ ಹೋಗ್ತಾ ಇರಬೇಕಾ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ. ವಿಡಿಯೋ ಎಡಿಟಿಂಗ್ ಮಾಡೋ ಸಿಕ್ಕಾಪಟ್ಟೆ ನೆಗಡಿ ಬಂದುಬಿಟ್ಟೈತೆ ನನಗಂತೂ. ನನ್ನ ದನಿಕೆ ಇದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು. ಸಖತ್ ಅಂದ್ರೆ ಸಖತ್ ಫುಲ್ ವಿಡಿಯೋ ನೋಡಿರಿ. ನಿಮಗೆ ಮಸ್ತ್ ವಿಲೇಜ್ ಫಂಕ್ಷನ್ ಲಾಗ್ ಸಿಗ್ತಾವ ನೋಡಿ. ವಿಡಿಯೋಗೆ ಎಲ್ಲರೂ ಖಂಡಿತವಾಗಲೂ ದಯವಿಟ್ಟು ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡೀನಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಜೊತೆಗೆಲ್ಲ ನಮ್ಮ ಒಂದು ವಿಡಿಯೋ ಶೇರ್ ಮಾಡಿರಿ. ಮುಂದೆ ಹಾಗೆ ಪಾಸಾಗಿ ಬಂದೀವ್ರಿ. ಅದಾದ್ಮೇಲೆ ನೋಡ್ರಿ ಫ್ರೆಂಡ್ಸ, ಸೊ ಇಲ್ಲಿ ಬ್ರಿಡ್ಜ್ ಮೇಲೆ ಹೊರಟಿದ್ದೀವಿ. ನದಿ ನೋಡೋಣ, ಯಾರಿಗೆಲ್ಲ ಖುಷಿ ಆಗಲ್ಲ ಹೇಳ್ರಿ. ಸ್ವಲ್ಪ ರೋಡ ಹೈರಾಣಿತ್ರಿ. ಫೋಟೋ ಶೂಟಿಂಗ್ ಚಂದದ ನೋಡ್ರಿ. ಫೋಟೋ ಶೂಟಿಂಗ್ ಚಂದದ ಅಂದ್ರಿ. ವಾತಾವರಣ ಮಸ್ತ್ ಅದ. ಹಳ್ಳಿ ವಾತಾವರಣ ಐತ್ರಿ. ಊರು ಮಸ್ತ್ ಐತಿ. ಕಬ್ಬು ನೋಡ್ರಿ ಈ ಕಡೆ. ನೇಚರ್ ಮಸ್ತ್ ಅದ್ರಿ ನೋಡ್ರಿ. ಇಲ್ಲಿ ನೋಡೋಣ ಎಷ್ಟು ಖುಷಿ ಆಗುತ್ತಾ. ಅದೇ ನಮ್ಮ ಸಿಟಿಯಾಗ ಆಗ್ತದನ್ನ ಹೇಳ್ರಿ. ಇಟ್ಟು ಫಂಕ್ಷನ್ ಜಬರ್ದಸ್ತ್ ಆಗ್ತದ್ರಿ ಫ್ರೆಂಡ್ಸ್. ನೋಡ್ರಿ ಎಷ್ಟು ಗಾಡಿಗಳು ಬಂದಾವ. ಆ ಕಡೆ ಮಂದಿ ಬರಾಕತ್ತಾರ ನೋಡ್ರಿ. ಸೊ ಅದು ಮೆಣಸಿನ ಗಿಡಗಳು ಅಲ್ಲೆಲ್ಲ ಕಾಯಿಗಳಾಗ್ಯಾವ್ರಿ, ಮೆಣಸಿನ್ಕಾಯಿ ಫ್ರೆಂಡ್ಸ. ಕಬ್ಬು ನೋಡ್ರಿಪ್ಪ ಫುಲ್ ಹೈಟ್ ಅದ. ಸೊ ಬರ್ರಿ ಹೊರಗಡೆ ಹೋಗಮ್ಮಂತ. ಈಗ ಮೊನ್ನೆ ಶುಭಮ್ದು ಎಂಗೇಜ್ಮೆಂಟಿಗೂ ನಾವು ಖಾನಾಪುರಕ್ಕೆ ಹೋಗಿದ್ರು. ಅದು ಹಳ್ಳಿ ವಾತಾವರಣ, ಇದು ಅದೇ ಥರ ಐತಿ. ಚೆನ್ನಾಗಿ ಅನಿಸ್ತೈತಿ. ನಿಮಗಂತೂ ವ್ಯೂ ಸಿಕ್ಕಾಪಟ್ಟಿ ಖುಷಿ ಆಗುತ್ತೆ ನೋಡ್ರಿ. ನಡ್ರಿ ಹೋಗೋಣಂತ. ಫಂಕ್ಷನ್ ವಿಡಿಯೋ ಮಾಡ್ಬೇಕಂದ್ರೆ ಒಂದು ಪ್ರಾಬ್ಲಮ್ ಅಂದ್ಬಿಡ್ತೈತ್ರಿ, ಹಾಡ ಹಚ್ಬಿಟ್ಟಿರ್ತಾರೆ. ಸೊ ನಾವು ನ್ಯಾಚುರಲಾಗಿ ವಿಡಿಯೋ ಮಾಡಿದ್ರು ಎಡಿಟ್ ಮಾಡಲೇಬೇಕಾಗ್ತದೆ. ಸೊ ಕುಬ್ಸಕ್ಕೆ ಬಂದೀವಿ. ಇಲ್ಲೆಲ್ಲ ನೋಡ್ರಿ ಈ ಥರ ಎಷ್ಟು ಚಂದವಾಗಿ ಜೋಡಿಸಿದಾರ. ಮಸ್ತ್ ಅಂದ್ರೆ ಮಸ್ತ್ ಕಾಣಿಸಕತ್ತದ.
ಸೊ ನೋಡೋಕೆ ಒಂದು ಖುಷಿ ಅಂತ ಅನಿಸ್ತದೆ. ಬಿಸ್ಕಿಟ್ನೊಳಗೆ ಗಾಡಿ ಥರ ಡಿಸೈನ್ ಮಾಡಿ ಇಟ್ಟಿದ್ದಾರೆ. ಎಲ್ಲ ಹೆಣ್ಮಕ್ಳು ಸೇರಿದ್ರೆ ಇದ್ರಾಗ ಕುಬುಸ ಅಂತಂದ್ರೂ ಕೂಡ ಅದೊಂದು ಇದನ್ನೇ ಬೇರೆ ನೋಡಿರಿ ಫ್ರೆಂಡ್ಸ. ಚೆನ್ನಾಗಿ ಎಲ್ಲ ಜೋಡಿಸಿ ಮಾಡಿ ಇಟ್ಟಿದ್ರು. ಬಂದ ತಕ್ಷಣ ಒಂದು ಸ್ವಲ್ಪ ಫ್ರೆಶ್ ಆಗಿ ವಿಡಿಯೋ ತೊಗೊಂಡ್ರೆ ಆಯಿತು ಅಂತೇಳಿ. ಮೇನಾಗಿ ಅಲ್ಲಿ ಹುಂಚಿಕಾಯಿ ಇಟ್ಟಿದ್ರು, ಅದಂತೂ ಸೂಪರ್ ನೋಡ್ರಿ. ಸೊ ಇನ್ನು ಗೆಸ್ಟ್ ಬರ್ತಾ ಇದ್ದಾರೆ. ನಾವು ಕೂಡ ಬಂದೀವಿ. ಬೀಗ್ರ ಮಸ್ತ್ ಅಂದರೆ ಮಸ್ತ್ ಚೆನ್ನಾಗಿತ್ತು ರೀ ವಾತಾವರಣನೂ. ಮೇನಾಗಿ ನಮಗೆಲ್ಲ ಈ ಥರದ್ದು ರೂಢಿ ಇರೋದ್ರಿಂದ ನಮಗಂತೂ ನಿಜ ಖುಷಿ ಅನಿಸಿತು. ನಮ್ಮ ಮಾಲಕನ ನಿನ್ನ ಮಗಳಿಗೆ ತುಗೇನ ನನ್ನ ಮಾಲಕ್ಕೆ ಹಂಗಿದು ಮಾಡ್ತೀನಿ. ಹೆಣ್ಣಿಗೆ ಏನೋ ಹೇಳಲಕ್ರಿ, ತವ್ರ ಮನೆ ಬಳಗ ಅನ್ನೋದೊಂದು ದೊಡ್ಡ ಖುಷಿ ಉಮೇಶ ಇರ್ತೈತಿ. ಅದ್ರಾಗಂತರೂ ಕೂಡ ಸೊ ಗರ್ಭಿಣಿ ಇದ್ದಂಥ ಟೈಮ್ದೊಳಗಂತೂ ತವ್ರೂರಿನ ಬಳಗ ಬರ್ತದೆ ಕುಬ್ಸ ಮಾಡಕ್ಕಂತಂದ್ರೆ ಆ ಹೆಣ್ಣಿನ ಭಾವನೆನೇ ಒಂಥರ ಖುಷಿ ಅಂತ ಅನಿಸಿರ್ತೈತಿ ನೋಡಿರಿ ಫ್ರೆಂಡ್ಸ. ಇವಾಗ ನಾವು ಎಲ್ಲರೂ ಸೇರಿ ಸೊ ಸೊಲ್ಲಾಪುರ ಬೀಗರು ನೋಡ್ರಿ ನಾವೆಲ್ಲರೂ, ಅಂದ್ರೆ ಹುಡುಗಿ ತವ್ರ ಮನೆ ಕಡೆಯಲ್ದವರು ತವ್ರ ಮನೆ ಬೀಗರು ಎಲ್ಲರೂ ಹೋಗಿ ಸ್ಟೇಜ್ ಮ್ಯಾಗ ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊಂಡ್ವಿ. ಹೆಣ್ಣಿನ ಬಳಗನೇ ದೊಡ್ಡದು ನೋಡ್ರಿ ಫ್ರೆಂಡ್ಸ. ಶ್ರೀಮಂತ ಕಾರ್ಯಕ್ರಮ ಈ ಥರ ಎಲ್ಲ ಆಯ್ತು ನೋಡ್ರಿ. ಸೊ ಬಾಣಂತನೆಲ್ಲ ಸುಸೂತ್ರವಾಗಿ ಆಗಲಿ, ಮೇನಾಗಿ
ನಾರ್ಮಲ್ ಆಗಿ ಡಿಲಿವರಿ ಆಗಲಿ. ಸೊ ಆ ಹೆಣ್ಮಗುಗೆ ಎಲ್ಲರೂ ನಿಮ್ಮೊಂದು ದೊಡ್ಡ ಬೆಸ್ಟ್ ವಿಶೇಷನ ತಿಳಿಸ್ರಿ. ಸೊ ಮುಂದಿನ ಒಂದು ಪ್ರೆಗ್ನೆನ್ಸಿ ಜರ್ನಿ ಚೆನ್ನಾಗಾಗಿ, ಡಿಲಿವರಿ ಚೆನ್ನಾಗಾಗಿ, ತಾಯಿ ಮಗು ಇಬ್ಬರು ಕೂಡ ಸುಸೂತ್ರವಾಗಿ ಆರಾಮ್ಸೆ ಇರಲಿ ಅಂತೇಳಿ ಎಲ್ಲರೂ ಕೂಡ ಒಂದು ಕಮೆಂಟ್ ಹಾಕಿದ್ರೆ ನಮಗೂ ಕೂಡ ಖುಷಿ ಆಗ್ತೈತಿ. ನಿಮ್ಮ ಕಡೆಯಿಂದ ಒಂದು ಬೆಸ್ಟ್ ವಿಶೇಷ ಕಮೆಂಟ್ ಮುಖಾಂತರ ಎಲ್ಲರೂ ತಿಳಿಸ್ತೀರಂತ ಅಂದ್ಕೊಂಡೀನಿ. ಊಟಕ್ಕೆ ನೋಡ್ರಿ ಫ್ರೆಂಡ್ಸ, ಪಕ್ಕ ಜವಾರಿ ಊಟ, ದಪಾಟಿ, ಚಪಾತಿ, ಸಜ್ಜಿ ರೊಟ್ಟಿ, ಮೊಸರು, ಸಿಹಿಂಡಿ, ಹೆಸರುಕಾಳು ಪಲ್ಯ, ಬದ್ನಿಕಾಯಿ ಪಲ್ಯ, ಜಾಮೂನು, ಮತ್ತು ಇನ್ನೊಂದು ಸ್ವೀಟ್, ತರಕಾರಿ ಮತ್ತು ಮೊಸರು ಕಲಸಿದ ಬಾನ. ಇಷ್ಟ ಐತೆ ನೋಡ್ರಿ. ಮಸ್ತ್ ಊಟ ಮಾಡೋಣ ಬರ್ರಿ. ಊಟಕ್ಕರ ಮಸ್ತ್ ಐತೆ ನೋಡ್ರಿ. ನಮ್ಮ ಅದ್ರಾಗ ಜವಾರಿ ಊಟ ಅಂತಲೇ ಹೇಳ್ಬೋದು. ಅದ್ರಾಗ ಈ ವಾತಾವರಣಕ್ಕೆ ಆ ಊಟಕ್ಕೆ ಮಸ್ತ್ ಅಂದ್ರೆ ಕಾಂಬಿನೇಷನ ಸಖತ್ತಾಗಿತ್ತು ಫ್ರೆಂಡ್ಸ. ನೋಡಿ ನೀರಿನ ಜಾರ್ಗಳು ಇದ್ದವು ರೀ. ಸೊ ನೀರು ಕುಡ್ದು ಒಂಚೂರು ಬ್ಲಾಗ್ ಆದರೂ ಶುರು ಮಾಡ್ಕೊಂಡ್ರಾಯ್ತು, ಒಂದಾದರೂ ಬ್ಲಾಗ್ ಮಾಡ್ಕೊಂಡ್ರಾಯ್ತು ಅಂತೇಳಿ. ಸೊ ನೋಡಕತ್ತಿರಲ್ಲ ಹೆಂಗೆ ಅನ್ಸತ್ತೈತಿ ಎಲ್ಲ ಒಂದ್ರ ಮ್ಯಾಗ ಒಂದು ಫಂಕ್ಷನ್ ಬ್ಲಾಗನ್ನು ಶೇರ್ ಮಾಡತ್ತೀನಿ. ಸೊ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತೀನಿ ಅಂತ ಅನ್ಕೋತೀನಿ. ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ನಿಮ್ಮ ಕಡೆಗೆ ಯಾವ ಥರ ಕುಬ್ಸ ಮಾಡ್ತಾರೆ ಸಾಧ್ಯ ಆದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಇದು ದೇವಸ್ಥಾನ ಅದು ನೋಡ್ರಿ ಫ್ರೆಂಡ್ಸ. ಇದೊಂಚೂರು ಊರಿನಿಂದ ಇದೇ ಕಾಣಿಸ್ತೈತ್ರಿ, ಪರಸ್ಪರ ಐತಿದು ದೇವಸ್ಥಾನ. ಇಲ್ಲೇ ಎಲ್ಲ ಕಾರ್ಯಕ್ರಮ ಆಗೈತಿ. ಕಬ್ಬು ನೋಡ್ರಿ ಫುಲ್ ಹೈಟ್. ಇಷ್ಟು ಹತ್ತಿರದಿಂದ ನೋಡಿದ್ದಿದೆ ಫಸ್ಟ್ ಟೈಮ್ ನೋಡ್ರಿ ನಾನಂತರ ಕಬ್ಬ. ಆ ಕಡೆ ಜೋಳ ಹಾಕ್ಯಾರ ಕಾಣಿಸ್ತದ್ರಿ, ಆ ಕಡೆ ಮೆಣಸಿನ್ಕಾಯಿ ಗಿಡಗಳು ಅದಾವ. ನಮ್ಮ ಅತ್ತಿ ಬಂದರು ನೋಡ್ರಿ, ಉಮಾ ಮಮ್ಮಿ. ಎಲ್ಲ ಖಾಲಿ ಆಗ್ಯಾವ್ರಿ ಗ್ಲಾಸ. ನೀರು ಕುಡಿಯಲ್ರಿ ಉಮಾಮಿ? ನೀರು ಕುಡಿಯಲ್ಲ? ಗ್ಲಾಸ್ ಇಲ್ರಿ ನೋಡ್ರಿ. ಹಿಂಗೆ ಕುಡಿಬಾರಿ, ಹಿಂಗೆ ಕುಡಿಬಾರಿ. ಏನಾಗ್ತದ ಹಿಂಗೆ ಕುಡಿಬಾರಿ, ಹಿಂಗೆ ಕೈಲೇ ಬಾರಿ. ಮತ್ತೆ ಏನು ಮಾಡ್ತೀರಿ? ಚಂದ ನೋಡ್ರಿ ಗಿಡ ತಳಗೆ ತಂಪ ನೇಳ. ಹಾಂ, ಗ್ಲಾಸ್ಗಳು ಖಾಲಿ ಆಗ್ಯಾವ್ರಿ ನೀರು ಕುಡಿಯೋ. ಒಂದ ಐತ್ರಿ ಲಾಸ್ಟ್. ಹಾಂ, ನಿಂದ್ರಪ್ಪ ನಾನು ಬರ್ತಾ. ವಾ ಹೋಗೋಣ ಬರ್ರಿ. ಇದು ಹಳೇ ಕಾಲದ ಬಾವಿ ನೋಡ್ರಿ. ಇದು ಫುಲ್ಲು ನೀರು ನೋಡ್ರಿ. ಗುಬ್ಬಚ್ಚಿ ಗೂಡು ಎಷ್ಟು ಚೆನ್ನಾಗಿ ಕಾಣಿಸಕತ್ತ ನೋಡ್ರಿ ಫ್ರೆಂಡ್ಸ್. ನೀರಂತೂ ಬಾಯಾಗ ಮಸ್ತ್ ಅದ ನೋಡ್ರಿ. ನೋಡ್ರಿ ಹೋಗೋಣ ಅಂತ ನಮ್ಮ ಅತ್ತಿ ಮುಂದೆ ಹೋದ್ರು. ಎಷ್ಟು ಓರಿ? ಇಲ್ರಿ ಕುಡ್ದಿಲ್ಲ. ಇದಿಷ್ಟು ಪ್ಯಾಂಟಣಿಗೆ ಅದಾವ್ರಿ, ಇಲ್ಲಿ ಪ್ಯಾಕ್ ಮಾಡ್ಯಾರ ನೋಡ್ರಿ. ಆ ಕಡೆ ಎಲ್ಲ ಅಡುಗೆ ಮಾಡತ್ತಾರ್ರಿ, ಎಲ್ಲ ಕಟ್ಟಿಗೆ ಒಲೆ ಮ್ಯಾಗ ಅಡುಗೆ ಮಾಡ್ಯಾರ. ಹಂಗಾಗಿ ರುಚಿ ಡಬಲ್ ಅಂತ ಹೇಳ್ಬೋದು ನೋಡ್ರಿ. ಬಿಸಿ ಬಿಸಿದ ಅಲ್ಲೇ ಒಲೆ ಹೂಡಿ ಮಾಡಿದ್ರು ಇಷ್ಟತನ. ಅಲ್ಲಿ ಬ್ಲಾಗ್ ತೊಗೊಂಡು ಆಲಿಲ್ಲ ನನಗೆ. ಆಂಜನೇಯ ದೇವಸ್ಥಾನ ಅದು ನೋಡ್ರಿ. ಇಲ್ಲಿ ಮ್ಯಾಗ ತುಳಸಿ ಗಿಡಗಳು ಅದಾವ, ಹುಂಚಿಕಾಯಿ ಗಿಡ ಬಾಪ್ರೆ. ನಮ್ಮ ಮಂದೆಲ್ಲ ಅಲ್ಲಿ ಕೂತಾರೆ ನೋಡ್ರಿ, ಕೊಯ್ತ ಮಮ್ಮಿ ಅವರೆಲ್ಲರೂ. ಅಂತೂ ಇಲ್ಲೇ ಬಂದು ವಿಡಿಯೋ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ. ಇಲ್ಲೆಲ್ಲ ನೋಡ್ರಿ ನೇಚರ್ ಎಷ್ಟು ಚೆನ್ನಾಗಂತ ಅನ್ನಿಸ್ತದ. ಹುಂಚಿಕಾಯಿ ಗಿಡ ಒಣಗ್ಯಾವೇನ್ರಿ?
ಕೈಗೊಂದು ಸಿಗಲ್ಲ. ಇಲ್ಲಿ ಮುಂದೆ ಬಾಯಿ ಐತಪ್ಪ, ಭಯ ಬರ್ತಿತ್ತು ಫ್ರೆಂಡ್ಸ್ ಹೋಗಕ್ಕೆ. ಕಿತ್ಕೊಳೋದು ನೋಡ ಕಣಿಗೆ ಏನು ಮಾಡ್ಯಾವ. ಇಲ್ಲ ಹಸಿ ಐತೆ ನೋಡ್ರಿ ಮೆಣ್ಸಿನ್ಕಾಯಿ. ಹುಡುಗರು ಇದ್ರೆ ಬಿಡ್ತಿದ್ದೆಲ್ಲ ಫ್ರೆಂಡ್ಸ್ ಹರ್ಕೊಂಡು ತಿನ್ನೋರು ನೋಡ್ರಿ. ಹಸಿ ಐತಿ, ನೀರಾವರಿ ಮಸ್ತ್ ಐತಿ ನೋಡ್ರಿ ಫ್ರೆಂಡ್ಸ್. ಸಣ್ಣವ್ರಿದ್ದ ಹಂಗೆ ಕೊಡ್ಕೊತಿದ್ದಿದ್ದು ರೀ, ಕರ ಕರ ಕರ. ಈಗಲೆಲ್ಲ ದುಮ್ ಅಂತ ಮೆಣ್ಸಿನ್ಕಾಯಿ ತಿನ್ನಕ್ಕೆ ಬಿಡಿದ್ರು ಟೇಸ್ಟ್ ಐತಿ ನೋಡ್ರಿ. ಬರೋದೊಂದು ಹಬ್ರ, ಹೋಗೋದೊಂದು ಹಬ್ರ. ಪರೋಮಿ, ಓ ಪರೋಮಿ, ಓ ಪರಮತಿ, ಕೆಂಪು ಚಟ್ನಿ ಎಲ್ಲ ಹೋಯ್ತು. ಕೆಂಪು ಚಟ್ನಿ ಗಿಡದಾಗೆ ಇರ್ಲಿ. ಮೆಣಸಿನ್ಕಾಯಿ ಗಿಡ ನೋಡ್ರಿ ಎಷ್ಟು ದೊಡ್ಡ ದೊಡ್ಡಾಗ್ಯಾವ ಫ್ರೆಂಡ್ಸ್. ಒಳಗಡೆ ಹೋಗಿ ವಿಡಿಯೋ ಮಾಡ್ಕೊಂಬರಕಂದೆ ಹೋಲ್ ಬಿಡು. ಎಲ್ಲಾರು ಗಾಡಿ ಮ್ಯಾಗ ಬಂದು ಕೂತ್ಬಿಟ್ರಿ, ಗಾಡಿಯಾಗ ಹತ್ತಿ. ಹಂಗಾಗಿ ಇಲ್ಲೇ ಕೂತ ಮಾಡ್ದೈತಿ ನೋಡ್ರಿ. ಇವೇನ್ರಿ ಸಜ್ಜಿ ಏನ್ರಿ ಇದು? ಗೋಧಿ. ಹಾಂ ನೋಡ್ರಿ. ಇವಾಗ ಗಾಡಿ ಬಿಡ್ತಾಗ್ಯದೇವ, ಈಗ ನಂಗೆ ಸಾಕಾಗ್ಯದ. ಮತ್ತೊಂದೆರಡು ಕತಿ ಕೇಳ್ಕೊತ ಹೋಗಮ್ರಿ. तुमची गाडी पुढे पुढे जावं. नाव कुतली नाही नाही तुमच्या गाडी तिकडे. ಎಲ್ಲ ಬೆಚ್ಚಗನೆ ಆಗ್ಯಾವ್ರಿ. ಮತ್ತೊಂದ್ ಗಾಡಿ ಆಯ್ತು, ಮತ್ತೊಂದ್ ಗಾಡಿ ತೋತಾರತ ನಾವು ಅಫಜಲ್ಪುರಕ್ಕೆ ಇಳಿತೀವ್ರಿ. ಮುಕ್ಕಂಬ್ರಿ ಇವತ್ತ? ಹಾ, ಇವತ್ತು ಅಫಜಲ್ಪುರ ಮುಖಮಂಡ್. ನಮ್ಮ ನಾದ್ನಿ ಮನೆಯವ್ರಿಗೆ ಆರಾಮಿಲ್ಲ, ಹೌದ್ರಿ. ಆಪರೇಷನ್ ಇದೇನ್ರಿ? ಎಲ್ಲಾರೇ ಹೋತ್ರಿ, 3 ಮಂದಿ ರೀ. ನಾ ಅದೇ ಅನ್ನತ್ತಿದ್ವಿ, ಯಾರು ಏನಂತ ಸೀರೆ ಹಾಕೊಂಡ್ ಬಂದಿವಿ. ಹೌದಲ್ರಿ. ದೊಡ್ಡ ಲಂಗ ಒಂದ್ ಸೀರೆ. ಬಾಯ್ ಬಾಯ್ ಬಾಯ್. ಬಾಯ್ ಬಾಯ್. ಓಕೆ, ಮನೆಗಂತೂ ಬಂದ್ವಿ ರೀ. ಸೊ ಬೀಗರು ಚೂಡ ಮತ್ತು ಲಾಡು ಕೊಟ್ಟಾರ. ಹಾಗೆ ಸೀರೆ, ಜಂಪರ, ಟವಲ್, ಟೊಪ್ಪಿ, ಐರನ್ ಕೂಡ ಮಾಡ್ಯಾರ. ಫುಲ್ ಕಾರ್ಯಕ್ರಮ ಮಾಡ್ಕೊಂಡು ಬಂದು ಜರ್ನಿ ಮಾಡಿ ಸುಸ್ತಾಗೈತ್ರಿ. ಬ್ಲಾಗ್ ಹೆಂಗೆ ಅನ್ಸಿತ್ತು ಫಸ್ಟ್ ಅಂತೇಳಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಸಿಗೋಣ ಡೈಲಿ ರೂಟೀನೊಂದಿಗೆ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.